ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಅಂದರೆ ಪ್ರಮುಖವಾಗಿ FTA, STA, PDO, PSI ಹೀಗೆ ಎಲ್ಲ ಎಕ್ಸಾಮ್‌ನಲ್ಲಿ ಕೇಳಬಹುದಾದಂತಹ ಕರ್ನಾಟಕದ ಪ್ರಮುಖ ಜಲಪಾತಗಳ ಮೇಲೆ ಕೇಳಬಹುದಾದಂತಹ ಪ್ರಶ್ನೆಗಳ ಕುರಿತಾಗಿ ಸ್ವಲ್ಪ ವಿವರವಾಗಿ ಜಲಪಾತಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಯಾಕಂದರೆ ಹಲವಾರು ಎಕ್ಸಾಮ್ಗಳಲ್ಲಿ ಜಲಪಾತಗಳ ಕುರಿತಾಗಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಸೊ ಈ PDF ಅನ್ನು ಪ್ರಿಪೇರ್ ಮಾಡಿರೋರು ಈರಣ್ಣ ಸರ್ ಅವರು ಅಂತ ಬೆಳಗಾವಿಯವರು. ಸೊ ತುಂಬಾ ಚೆನ್ನಾಗಿ ಒಂದು ಕಡೆ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಈ PDF ಅನ್ನು ಮಾಡಿದ್ದಾರೆ. ಸೊ ಈರಣ್ಣ ಸರ್ ಅವರಿಗೆ ಧನ್ಯವಾದಗಳು. ಹಾಗಾದರೆ ಈ ಕರ್ನಾಟಕದ ಪ್ರಮುಖ ಜಲಪಾತಗಳು ಅದರ ಕುರಿತಾಗಿ ಮಾಹಿತಿಯನ್ನು ಪ್ರಾರಂಭಿಸೋಣ. ಸೊ ಮೊದಲನೇದಾಗಿ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ಜಿಲ್ಲೆಗಳು ಅಂದರೆ ಈ ಪಟ್ಟಿಯಲ್ಲಿ ಯಾವ ಜಿಲ್ಲೆ ಎಷ್ಟು ಜಲಪಾತಗಳನ್ನು ಹೊಂದಿದೆ ಅನ್ನೋದು ಎಷ್ಟು ಹೆಚ್ಚು ಜಲಪಾತಗಳನ್ನು ಹೊಂದಿದೆ ಅದಕ್ಕೆ ಅನುಗುಣವಾಗಿ ಇಲ್ಲಿ ಜೋಡಿಸಲಾಗಿದೆ. ಅಂದರೆ ಉತ್ತರ ಕನ್ನಡ 11 ಜಲಪಾತಗಳನ್ನು ಹೊಂದಿದೆ, ಚಿಕ್ಕಮಗಳೂರು 8 ಜಲಪಾತಗಳನ್ನು, ಶಿವಮೊಗ್ಗ 7 ಜಲಪಾತ, ಕೊಡಗು 5, ಬೆಳಗಾವಿ 3 ಹಾಗೆ ಉಡುಪಿ 3 ಜಲಪಾತಗಳನ್ನು ಹೊಂದಿದೆ. ಸೊ ಈ ಜಲಪಾತಗಳ ಕುರಿತಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದು ಕುಂಚಿಕಲ್ ಜಲಪಾತ. ಇದು ಭಾರತದ ಅತಿ ಎತ್ತರವಾದ ಜಲಪಾತ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಸ್ತಿ ಕಟ್ಟೆಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ವರಾಹಿ ನದಿಗೆ ಅಡ್ಡಲಾಗಿ ಸೃಷ್ಟಿಸಲಾಗಿದೆ. ಈ ಪ್ರಶ್ನೆಯನ್ನು ಒಂದು ಎಕ್ಸಾಮ್ನಲ್ಲಿ ಕೇಳಲಾಗಿದೆ. ಅಂದರೆ ಯಾವ ನದಿಗೆ ಈ ಜಲಪಾತ ಇದೆ ಅಂತ ಪ್ರಶ್ನೆ ಬಂದಿತ್ತು, ವರಾಹಿ ಅಂತ ಇತ್ತು. ಸೊ ನಿಮಗೆ ಈ ರೀತಿ ಪ್ರಶ್ನೆ ಬರ್ಬೋದು, ಭಾರತದ ಅತಿ ಎತ್ತರವಾದ ಜಲಪಾತ ಯಾವುದು ಅಂತ ಬರ್ಬೋದು, ಅಥವಾ ಜಲಪಾತದ ಎತ್ತರಕ್ಕೆ ಅನುಗುಣವಾಗಿ ಇವುಗಳನ್ನು ಜೋಡಿಸಿ ಅಂತ ಆ ರೀತಿ ಪ್ರಶ್ನೆಗಳನ್ನು ಕೂಡ ಬರ್ಬೋದು. ಹಾಗೆ ಹೊಂದಿಸಿ ಬರೆಯಿರಿ ಅದರಲ್ಲಿ ಜಿಲ್ಲೆ ಮತ್ತು ಜಲಪಾತಗಳನ್ನು ಕೊಡ್ಬೋದು. ಸೊ ಅದಕ್ಕಾಗಿ ಈ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಈ ಜಲಪಾತ 1493 ಅಡಿ ಎತ್ತರವಿದೆ ಮತ್ತು 453 ಮೀಟರ್ ಎತ್ತರವಿದೆ. ಇದು ಕರ್ನಾಟಕದ ಎತ್ತರವಾದ ಜಲಪಾತ ಸಹ ಆಗಿದೆ. ಅಂದರೆ 1493 ಅಡಿ ಎತ್ತರ ಅಂದರೆ ಮೀಟರ್ಗಳಲ್ಲಿ 453 ಮೀಟರ್ ಎತ್ತರವಿದೆ. ಸೊ ಎರಡನೇ ಜಲಪಾತ ನೋಹಕಲಿಕಾಯ ಜಲಪಾತ. ಇದು ಭಾರತದ ಎರಡನೇ ಎತ್ತರವಾದ ಜಲಪಾತವಾಗಿದೆ. ಇದು ಮೇಘಾಲಯದ ಚಿರಾಪುಂಜಿಯಲ್ಲಿದೆ. ಈ ಜಲಪಾತ 1120 ಅಡಿ ಎತ್ತರ ಅಂದರೆ 340 ಮೀಟರ್ ಎತ್ತರವಿದೆ. ಸೊ ಇದು ಭಾರತದ ಎರಡನೆಯ ಎತ್ತರವಾದ ಜಲಪಾತವಾಗಿದೆ. ಮೂರನೆಯದು ಬರ್ಕಾನ್ ಜಲಪಾತ. ಇದು ಭಾರತದ ಮೂರನೇ ಎತ್ತರವಾದ ಮತ್ತು ಕರ್ನಾಟಕದ ಎರಡನೆಯ ಎತ್ತರವಾದ ಜಲಪಾತವಾಗಿದೆ. ಇದನ್ನು ಶಿವಮೊಗ್ಗದ ಸೀತಾ ನದಿಗೆ ಅಡ್ಡಲಾಗಿ ಸೃಷ್ಟಿಸಲಾಗಿದೆ. ಪಶ್ಚಿಮ ಘಟ್ಟದ ಆಗುಂಬೆಯಲ್ಲಿ ಈ ಜಲಪಾತವನ್ನು ನಾವು ಕಾಣಬಹುದು. ಇದು 850 ಅಡಿ ಎತ್ತರ ಅಂದರೆ 260 ಮೀಟರ್ ಎತ್ತರವಿದೆ. ಸೊ ನಮ್ಮ ಕರ್ನಾಟಕದ ಫೇಮಸ್ ಜೋಗ ಜಲಪಾತ. ಜೋಗ ಜಲಪಾತ ಇದು ಕರ್ನಾಟಕದ ಮೂರನೇ ಎತ್ತರವಾದ ಜಲಪಾತ. ಇದು ಶಿವಮೊಗ್ಗದ ಶರಾವತಿ ನದಿಗೆ ಸೃಷ್ಟಿಯಾಗಿದೆ. ಸಾಗರದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇದನ್ನು ಕರ್ನಾಟಕದ ಏಂಜಲ್ ಫಾಲ್ಸ್ ಅಂತ ಕರೆಯಲಾಗುತ್ತೆ. ಐದನೆಯ ಜಲಪಾತ ಮಾಗೋಡು ಜಲಪಾತ. ಸೊ ಈ ಮಾಗೋಡು ಜಲಪಾತ ಇರುವುದು ಉತ್ತರ ಕನ್ನಡ ಜಿಲ್ಲೆಯ ಬೆಡ್ತಿ ನದಿಗೆ ಸೃಷ್ಟಿಸಲಾಗಿದೆ. ಇದು 650 ಅಡಿ ಎತ್ತರ ಅಂದರೆ 253 ಅಡಿ ಎತ್ತರವಿದೆ. ಇದು ಯಲ್ಲಾಪುರದಿಂದ 17 ಕಿಲೋಮೀಟರ್ ದೂರದಲ್ಲಿದೆ. ಸೊ ಮುಂದಿನ ಜಲಪಾತ ಬೆಳಕಲ್ ತೀರ್ಥ ಅಥವಾ ಕುಡ್ಲು ತೀರ್ಥ ಜಲಪಾತ. ಇದು ಶಿವಮೊಗ್ಗ ಉಡುಪಿ ಗಡಿಯಲ್ಲಿ ಸೀತಾ ನದಿಗೆ ಸೃಷ್ಟಿಯಾಗಿದೆ. ಇದು 600 ಅಡಿ ಅಂದರೆ 180 ಮೀಟರ್ ಎತ್ತರವಿದೆ. ಸೊ ಮುಂದಿನದು ಹೆಬ್ಬೆ ಜಲಪಾತ. ಹೆಬ್ಬೆ ಜಲಪಾತ ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮಣಗುಂಡಿಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಇದರ ಎತ್ತರ 551 ಅಡಿ ಅಥವಾ 268 ಮೀಟರ್ ಎತ್ತರವಿದೆ. ಕಲ್ಹತಗಿರಿ ಜಲಪಾತ ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತರೀಕೆರೆಯಿಂದ 23 ಕಿಲೋಮೀಟರ್ ದೂರದಲ್ಲಿದೆ. ಇದು 403 ಅಡಿ ಅಂದರೆ 123 ಮೀಟರ್ ಎತ್ತರವಿದೆ. ಕೆಪ್ಪಜೋಗ ಅಥವಾ ಲೂಷಿಂಗ್ಟನ್ ಅಥವಾ ಉಂಚಳ್ಳಿ ಜಲಪಾತ. ಇದನ್ನು
ಅಘನಾಶಿನಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಜಲಪಾತವನ್ನು ಸೃಷ್ಟಿಸಲಾಗಿದೆ. ಇದು 380 ಅಡಿ ಅಂದರೆ 120 ಮೀಟರ್ ಎತ್ತರವಿದೆ. ಹಾಗೆ ಇದು ಶಿರಸಿಯಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಮುಂದಿನ ಜಲಪಾತ ಕೂಸಳ್ಳಿ ಜಲಪಾತ. ಇದು ಶರಾವತಿ ನದಿಗೆ ಉಡುಪಿ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ. ಇದು 380 ಅಡಿ ಅಂದರೆ 120 ಮೀಟರ್ ಎತ್ತರವಿದೆ. ಶಿವನ ಸಮುದ್ರ ಜಲಪಾತ. ಇದು ಕಾವೇರಿ ನದಿಗೆ ಚಾಮರಾಜನಗರದಲ್ಲಿ ಸೃಷ್ಟಿಯಾಗಿದೆ. ಇದು 320 ಅಡಿ ಅಂದರೆ 98 ಮೀಟರ್ ಎತ್ತರವಿದೆ. ಮುಂದಿಂದು ಕುದುಮಾರಿ ಅಥವಾ ಬೆಳ್ಳಿಗುಂಡಿ ಜಲಪಾತ. ಇದು ಶರಾವತಿ ನದಿಗೆ ಉಡುಪಿ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ. ಉಡುಪಿಯಿಂದ 93 ಕಿಲೋಮೀಟರ್ ದೂರದಲ್ಲಿದೆ. ಇದು 300 ಅಡಿ ಮತ್ತು 91 ಮೀಟರ್ ಎತ್ತರವಿದೆ. ಮುಂದಿಂದು ಲಾಲ್ಗುಳಿ ಜಲಪಾತ. ಇದು ಕಾಳಿ ನದಿಗೆ ಉತ್ತರ ಕನ್ನಡದಲ್ಲಿ ಸೃಷ್ಟಿಯಾಗಿದೆ. ಇದು 220 ಅಡಿ ಎತ್ತರ ಅಂದರೆ 73 ಮೀಟರ್ ಎತ್ತರವಿದೆ. ಯಲ್ಲಾಪುರದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದೆ. ವಿಭೂತಿ ಜಲಪಾತ. ಇದು ಅಘನಾಶಿನಿ ನದಿಗೆ ಉತ್ತರ ಕನ್ನಡದಲ್ಲಿ ಸೃಷ್ಟಿಯಾಗಿದೆ. ಶಿರಸಿಯಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ 250 ಅಡಿ ಎತ್ತರ 76 ಮೀಟರ್ ಎತ್ತರದಲ್ಲಿದೆ. ಶಿವಗಂಗೆ ಜಲಪಾತ. ಈ ಶಿವಗಂಗೆ ಜಲಪಾತ ಇದು ಸೊಂಡ ನದಿಗೆ ಉತ್ತರ ಕನ್ನಡದಲ್ಲಿ ಸೃಷ್ಟಿಯಾಗಿದೆ. ಶಿರಸಿಯಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ 243 ಅಡಿ ಎತ್ತರವಾಗಿದೆ. ಮುಂದಿನ ಜಲಪಾತ ಬೆಣ್ಣೆಹೊಳೆ ಜಲಪಾತ. ಇದು ಅಘನಾಶಿನಿ ನದಿಗೆ ಉತ್ತರ ಕನ್ನಡದಲ್ಲಿ ಸೃಷ್ಟಿಯಾಗಿದೆ. ಶಿರಸಿಯಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ 230 ಅಡಿ 70 ಮೀಟರ್ ಎತ್ತರವಿದೆ. ವಜ್ರಪೋಹ ಜಲಪಾತ. ಇದು ಮಹದಾಯಿ ನದಿಗೆ ಬೆಳಗಾವಿಯಲ್ಲಿ ಸೃಷ್ಟಿಯಾಗಿದೆ. ಬೆಳಗಾವಿಯಿಂದ 60 ಕಿಲೋಮೀಟರ್ ದೂರವಿದೆ. ಇದು 197 ಅಡಿ ಅಂದರೆ 60 ಮೀಟರ್ ಎತ್ತರವಿದೆ. ಗೋಕಾಕ್ ಫಾಲ್ಸ್ ಇದು ಘಟಪ್ರಭಾ ನದಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ. ಇದನ್ನು ಕರ್ನಾಟಕದ ನಯಾಗ್ರಾ ಫಾಲ್ಸ್ ಅಂತ ಇದೆಯಲ್ಲ, ಇದು ನಮ್ಮ ಕರ್ನಾಟಕದ ನಯಾಗ್ರಾ ಫಾಲ್ಸ್ ಅಂತ ಇದನ್ನು ಹೆಸರಿಸಲಾಗಿದೆ. ಇದು 170 ಅಡಿ ಎತ್ತರ 52 ಮೀಟರ್ ಎತ್ತರವಿದೆ. ಗೊಡಚಿನ್ಮಲ್ಕಿ ಜಲಪಾತ. ಇದು ಮಾರ್ಕಂಡೇಯ ನದಿಗೆ ಬೆಳಗಾವಿಯಲ್ಲಿ ಸೃಷ್ಟಿಯಾಗಿದೆ. ಗೋಕಾಕ್ದಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ 141 ಅಡಿ ಎತ್ತರವಾಗಿದೆ. ವಾಟೆಹಳ್ಳ ಜಲಪಾತ. ಇದು ಕಾಳಿ ನದಿಗೆ ಉತ್ತರ ಕನ್ನಡದಲ್ಲಿ ಸೃಷ್ಟಿಯಾಗಿದೆ. ಶಿರಸಿಯಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಇದು 100 ಅಡಿ ಎತ್ತರ 30 ಮೀಟರ್ ಎತ್ತರವಿದೆ. ಹಾಗೆ ಆಚಕನ್ಹೆ ಜಲಪಾತ. ಇದು ಶರಾವತಿ ನದಿಗೆ ಶಿವಮೊಗ್ಗದಲ್ಲಿ ಸೃಷ್ಟಿಯಾಗಿದೆ. ತೀರ್ಥಹಳ್ಳಿಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಮುಂದಿಂದು ಹಿಡ್ಲುಮನೆ ಜಲಪಾತ. ಇದು ಶಿವಮೊಗ್ಗದಲ್ಲಿದೆ. 100 ಅಡಿ 30 ಮೀಟರ್ ಎತ್ತರ. ಸೂತನಬ್ಬೆ ಅಥವಾ ಹನುಮಾನ್ ಗುಂಡಿ ಫಾಲ್ಸ್. ಇದು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖದಲ್ಲಿ ಕಂಡುಬರುತ್ತದೆ. ಇದು 100 ಅಡಿ 30 ಮೀಟರ್ ಎತ್ತರವಿದೆ. ಹಾಗೆ ಚುಂಚನಕಟ್ಟೆ ಜಲಪಾತ. ಇದು ಕಾವೇರಿ ನದಿಗೆ ಮೈಸೂರಿನಲ್ಲಿ ಸೃಷ್ಟಿಯಾಗಿದೆ. ಇದು 66 ಅಡಿ ಎತ್ತರ 20 ಮೀಟರ್ ಎತ್ತರವಿದೆ. ಆಮೇಲೆ ದಂಡೋಲ ಅಥವಾ ಬಂಡಾಜೆ ಜಲಪಾತ. ಇದು ನೇತ್ರಾವತಿ ನದಿಗೆ ದಕ್ಷಿಣ ಕನ್ನಡದಲ್ಲಿ ಸೃಷ್ಟಿಯಾಗಿದೆ. ಧರ್ಮಸ್ಥಳದಿಂದ 51 ಕಿಲೋಮೀಟರ್ ದೂರದಲ್ಲಿದೆ. 50 ಅಡಿ ಎತ್ತರ 15 ಮೀಟರ್ ಎತ್ತರವಿದೆ. ಸಾತೊಡ್ಡಿ ಜಲಪಾತ. ಇದು ಕಾಳಿ ನದಿಗೆ ಉತ್ತರ ಕನ್ನಡದಲ್ಲಿ ಸೃಷ್ಟಿಯಾಗಿದೆ. ಯಲ್ಲಾಪುರದಿಂದ 32 ಕಿಲೋಮೀಟರ್ ದೂರದಲ್ಲಿದೆ. ಇದು 49 ಅಡಿ 15 ಮೀಟರ್ ಎತ್ತರವಿದೆ. ಹಾಗೆ ಚೊಮ್ಲು ತೀರ್ಥ ಜಲಪಾತ. ಇದು ಸೀತಾ ನದಿಗೆ ಉಡುಪಿಯಲ್ಲಿ ಸೃಷ್ಟಿಯಾಗಿದೆ. ಉಡುಪಿಯಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಇದು 30 ಅಡಿ ಎತ್ತರ 9.1 ಮೀಟರ್ ಎತ್ತರವಿದೆ. ಅಪ್ಸರಕೊಂಡ ಜಲಪಾತ. ಇದು ಶರಾವತಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ. ಹೊನ್ನಾವರದಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ನಿಸರ್ಗಧಾಮ ಜಲಪಾತ. ಇದು ಕಾವೇರಿ ನದಿಗೆ ಮಡಿಕೇರಿಯಲ್ಲಿ ಸೃಷ್ಟಿಯಾಗಿದೆ. ಕುಶಾಲನಗರದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಮುಂದಿಂದು ಬುರಡೆ ಅಥವಾ ದೊಡ್ಡಮನೆ ಜಲಪಾತ. ಇದು ಅಘನಾಶಿನಿ ನದಿಗೆ ಉತ್ತರ ಕನ್ನಡದಲ್ಲಿ ಸೃಷ್ಟಿಯಾಗಿದೆ. ಸಿದ್ದಾಪುರದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಅಬ್ಬೆ ಫಾಲ್ಸ್ ಅಂದರೆ ಅಬ್ಬೆ ಜಲಪಾತ. ಇದು ಕೊಡಗು ಜಿಲ್ಲೆಯಲ್ಲಿದೆ. ಇದನ್ನು ಮಲೆನಾಡಿನ ಮದುಮಗಳು ಅಂತ ಕರೀತಾರೆ. ನಿಮಗೆ ಪ್ರಶ್ನೆ ಯಾವುದು ಬರುತ್ತೆ ಅಂದರೆ ಕರ್ನಾಟಕದ ನಯಾಗ್ರಾ ಫಾಲ್ಸ್ ಅಂತ ಯಾವುದನ್ನು ಕರೀತಾರೆ,
ಮಲೆನಾಡಿನ ಮದುಮಗಳು ಅಂತ ಯಾವುದನ್ನು ಕರೀತಾರೆ? ಸೊ ಈ ರೀತಿ ಪ್ರಶ್ನೆಗಳು ಕೂಡ ಬರ್ಬೋದು. ಸೊ ಮುಂದಿಂದು ಅರಸಿನಗುಂಡಿ ಜಲಪಾತ. ಇದು ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕಾ ವನ್ಯಜೀವಿ ಧಾಮದಲ್ಲಿದೆ. ಮಲ್ಲಳ್ಳಿ ಜಲಪಾತ. ಇದು ಕುಮಾರಧಾರ ನದಿಗೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿದೆ. ಹಾಗೆ ಬಂಗಾರ ಕುಸುಮ ಜಲಪಾತ. ಇದು ಶರಾವತಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೃಷ್ಟಿಸಲಾಗಿದೆ. ಮಾಣಿಕ್ಯಧಾರ ಜಲಪಾತ. ಇದು ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಸಮೀಪದಲ್ಲಿದೆ. ಮತ್ಯಾಲ ಮುಡುವ ಜಲಪಾತ. ಇದು ಬೆಂಗಳೂರಿನ ಸಮೀಪ ಇದೆ. ಸಿರಿಮನೆ ಜಲಪಾತ. ಇದು ಚಿಕ್ಕಮಗಳೂರಿನ ಶೃಂಗೇರಿಯಿಂದ 22 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಸೋಗಲ ಜಲಪಾತ. ಇದು ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲ್ನಲ್ಲಿ ಸೃಷ್ಟಿಯಾಗಿದೆ. ಸೊ ಒಟ್ಟು ಕರ್ನಾಟಕದಲ್ಲಿ 38 ಜಲಪಾತಗಳು ಇದೆ. ಸೊ ಇದರ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ಪರೀಕ್ಷೆಯಲ್ಲಿ ಯಾವುದೇ ಜಲಪಾತದ ಬಗ್ಗೆ ನಿಮಗೆ ಕೇಳಿದರೆ ನೀವು ಆರಾಮಾಗಿ ಬರಿಬೋದಾಗಿದೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿಯಾಗಿದೆ.